ಇವತ್ತು ಏನು ರೇವಣ್ಣ ಸಾಹೇಬರು ನನ್ನೆಲ್ಲೇ ಬಿಡುಗಡೆ ಭೇಟಿ ಆಗಿತ್ತು. ಅವರು ಅದನ್ನು ಅವ್ರು ಕಣ್ಣೀರು ಹಾಕ್ತಕ್ಕಂಥ ವಿಚಾರ ಬಂದಾಗ ನಮಗೂ ಕೂಡ ದುಃಖ ಆಗ್ತದೆ. ಯಾವತ್ತೂ ಕೂಡ ರೇವಣ್ಣವರು ಯಾರನ್ನೂ ಕೂಡ ಕಣ್ಣೀರು ಹಾಕ್ಸ್ತವ್ರಲ್ಲ. ಅಂಥದ್ರಲ್ಲಿ ಒಬ್ಬ ನಮ್ಮ ನಾಯಕರೇ ಇವತ್ತು ಕಣ್ಣೀರು ಹಾಕಿದ್ದಾರೆ ಅಂತ ಅಂದರೆ ಅದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಇವರ ರಾಜಕೀಯವಾಗಿ ದೇವೇಗೌಡರ ಕುಟುಂಬಗಳನ್ನ ಮುಗಿಸ್ಬೇಕು ಅನ್ನೋ ಒಂದು ಯೋಜನೆಯನ್ನು ಏನು ಹಾಕ್ಕೊಂಡಿದ್ರು ಅದು ಸಫಲ ಆಗಲಿಲ್ಲ ಅವ್ರಿಗೆ. ಯಾಕೆಂದರೆ ಇವತ್ತೇನು SIT ಅವ್ರನ್ನ ಬಿಟ್ಟು ಅವ್ರ ಮುಖಾಂತರನ ಇವ್ರನ್ನ ಏನಾದರೂ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಮಾಡಿದ್ರು. ಅದು ಸಕ್ಸಸ್ ಆಗಲಿಲ್ಲ. ಸತ್ಯಕ್ಕೆ ಜಯ ಇದೆ ಅನ್ನೋದನ್ನು ಇವತ್ತು ನಿರೂಪಣೆ ಆಗ್ತದೆ. ರೇವಣ್ಣವರು 30 ವರ್ಷ ಸುದೀರ್ಘವಾದಂಥ ರಾಜಕಾರಣ ಕಾಲದಲ್ಲಿ ಅವ್ರು ಯಾವತ್ತೂ ಕೂಡ ಇಂಥ ತಪ್ಪನ್ನು ಎಸಗಿಲ್ಲ. ಅವ್ರಿಗೆ ಒಳ್ಳೆಯಸ್ಪುರ ಬರ್ತಾರೆ, ಇವತ್ತು ನಾಳೆ ಬೆಳಿಗ್ಗೆ ಬರ್ತಾರೆ. ಅವ್ರು ಭೇಟಿ ಆಗ್ತಾರೆ. ಕಾರ್ಯಕರ್ತರು ಇವತ್ತು ಕೂಡ ನಾವು ಅವ್ರ ಜೊತೆ ಏನು 30-40 ವರ್ಷದ ಇದ್ವೋ ಈಗಲೂ ಕೂಡ ಮುಂದೆ ಅವ್ರ ಜೊತೆಲೇ ಇರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಧೃತಿ ಕೇಳ್ದಂಗೆ ನಾವು ಧೈರ್ಯ ತುಂಬತಕ್ಕಂಥದ್ದು ಇದು ಮಾಡ್ತೀವಿ. ಅವ್ರು ತಪ್ಪೇ ಮಾಡಿಲ್ಲ ಅಂತ ಅಂದ್ರೆ ನಾವು ಯಾಕೆ ಹೆದರ್ಬೇಕು? ನಮ್ಮ ನಾಯಕರು ಯಾಕೆ ಹೆದರ್ತಾರೆ ಅಲ್ವೇ? ತಪ್ಪು ಸುಮ್ಮನೆ ವಿನಾಕಾರಣ ಇವು ಷಡ್ಯಂತ್ರ ಮಾಡಿ ಕಾಂಗ್ರೆಸ್ ಸರ್ಕಾರದವರು, ಮುಖ್ಯಮಂತ್ರಿಯವರು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಇಬ್ಬರು ಸೇರಿ ಮಾಡಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರ. ರೇವಣ್ಣವ್ರನ್ನ ಮತ್ತು ದೇವೇಗೌಡರು ಅವ್ರ ಕುಟುಂಬನೇ ಈಗ ಸ್ವಲ್ಪ ಅವರು ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಇದಾಗಿದೆ. ಮಗ ಬಂದ ಅನ್ನೋ ಒಂದು ಅದೊಂದು ಸ್ವಲ್ಪ ಧೈರ್ಯ ಬಂದಿದೆ ಅವ್ರಿಗೆ. ಇವರು ಯಾವತ್ತು SIT ಅವರು ಮನೆಯಲ್ಲಿ ಕರ್ಕೊಂಡು ಹೋದ್ರು, ಅವರು ಅವತ್ತುದಿಂದ ಸ್ವಲ್ಪ ಏನು ಜಾಸ್ತಿನೇ ಅವ್ರಿಗೆ ನೋವಾಗಿತ್ತು. ಮಾನ್ಯ ದೇವೇಗೌಡರು ಸಾಹೇಬರಿಗೆ ಯಾವತ್ತೂ ನಮ್ಮ ಕುಟುಂಬದಲ್ಲಿ ಈ ಥರ ಆಗಿರಲಿಲ್ಲ. ಆದರೆ ಇದನ್ನು ಮಾಡಿರ್ತಕ್ಕಂಥವ್ರಿಗೆ ದೇವರು ಒಳ್ಳೇದು ಮಾಡಲ್ಲ, ಅವ್ರಿಗೆ ಅನುಭವಿಸ್ತಾರೆ ಅನ್ನೋದು ಆ ದೇವೇಗೌಡರು ಸಾಹೇಬರು. ಅವರು ದೈವ ಭಕ್ತರು. ಅವ್ರಿಗೆ ನೋವಾದಾಗ ಅದನ್ನು ಸಹಿಸ್ಕೊಳ್ಳಲ್ಲ. ಮಕ್ಕಳು ಯಾವತ್ತೂ ಕೂಡ ಈ ಥರ ಇಲ್ಲಿ ಇಂಥ ಘಟನೆಗಳು ಅವರು ನಡ್ಕೊಂಡಿರಲಿಲ್ಲ. ಆದರೆ ಇದನ್ನು ಮಾಡಿರ್ತಕ್ಕಂಥದ್ದು ಏನು ಇವರು ಇದ್ದಾರೆ ಕಾಂಗ್ರೆಸ್ ಅನ್ನೋ ಏನು ಏಜೆಂಟರು, ಅವರು ಮಾಡಿರ್ತಕ್ಕಂಥ ಇದು. ಹಾಗಾಗಿ ಇವತ್ತು ರೇವಣ್ಣವರು ಬಂದಿದ್ದಾರೆ. ನಮ್ಮೆಲ್ರಿಗೂ ಕೂಡ ಸಂತೋಷ ಆಗಿದೆ. ಸತ್ಯಕ್ಕೆ ಜಯ ಇದೆ. ಅದು ಯಾವತ್ತೂ ಕೂಡ ಏನು ಮುಂದಿನ ದಿನಗಳಲ್ಲಿ ಅವರು ಹೋರಾಟವನ್ನು ಏನು ಮುಂದೆ ಇದಿದೆ ಅದು ಹೋರಾಟ ಮಾಡ್ತಾರೆ. ಅದು ಜಯ ಸಿಗುತ್ತೆ. ಅದರಲ್ಲಿ ಎರಡು ಅನುಮಾನನೇ ಇಲ್ಲ. ಮುಂದೆ ಜನರು ಎಲ್ಲರೂ ಕೂಡ ಅವ್ರ ಜೊತೆ ಸದಾ ಇದ್ದೇ ಇರ್ತೀವಿ ಕಾರ್ಯಕರ್ತರು. ಥ್ಯಾಂಕ್ ಯು ಸರ್. ನಮ್ಮದು ಚಂದ್ರಾಯಪಟ್ಟಣದಿಂದ ಬಂದಿದ್ದೀವಿ ಕಾರ್ಯಕರ್ತರು. ನಮ್ಮ ಸಾಹೇಬ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀವಿ. ಯಾಕೆಂದರೆ ನಮ್ಮ ಸಾಹೇಬರು ಮಾಡದೇ ಇರೋ ತಪ್ಪಿಗೆ ಇವತ್ತು ಈ ಮಟ್ಟಕ್ಕೆ ಶಿಕ್ಷೆ 45 ದಿನ 40 ದಿನ ಶಿಕ್ಷೆ ಅನುಭವಿಸಿದ್ದಾರೆ. ಅದು ನೋವಾಗುತ್ತೆ. ಯಾಕೆಂತಂದರೆ ಅಂಥವ್ರ ಕಣ್ಣಲ್ಲಿ ಕಣ್ಣೀರು ಹಾಕಬಾರ್ದು. ಯಾಕೆಂತಂದರೆ ಅವರು ಕಲಿಯುವುದು ಕರ್ಣ ಅಂತ ನಾವೆಲ್ಲರೂ ಕೇಳಿದ್ದೀವಿ, ಪುಸ್ತಕದಲ್ಲಿ ಪಾಠನೂ ಓದಿದ್ದೀವಿ. ಆದರೆ ಕರ್ಣನ ಯಾರೂ ನೋಡಿಲ್ಲ, ಯಾರೋ ಚಿತ್ರ ತೋರಿಸಿ ನೋಡಿದ್ರೆ. ಆದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ನಮ್ಮ ಸಾಹೇಬರು. ಯಾಕೆಂದರೆ ಹಾಸನ ಜಿಲ್ಲೆಗೆ ಬಂದು ಕೇಳಿ, ಹಾಸನ ಜಿಲ್ಲೆ ನಿಮ್ಮವರು ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ಕೇಳಿ ಏನೇನು ಮಾಡಿದ್ದಾರೆ ಅಂತವ ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಕಣ್ಣಲ್ಲಿ ನೋಡ್ಬೇಕಷ್ಟೇ. ಬಾಯಲ್ಲಿ 2-3 ಮಾತು ಹೇಳ್ಬೋದು ಅಷ್ಟೇ, ಕಣ್ಣಲ್ಲಿ ನೋಡ್ಬೇಕು ಹಾಸನ ಜಿಲ್ಲೆಯಲ್ಲಿ ಏನೇ ಮಾಡಿದ್ದಾರೆ. ಇವತ್ತು ಬರೀ ಒಂದು ವಾರದಿಂದ ನಮ್ಮ ಸಾಹೇಬರು ಊರಲ್ಲಿ ಇಲ್ದಿರೋದಕ್ಕೆ ಇಡೀ ಹಾಸನ ಜಿಲ್ಲೆ ತಬ್ಲಿ ಆಗಿದೆ. ಬಂದು ನೋಡಿ ಬೇಕಾದ್ರೆ ನೀವು ಸರ್ಕಲ್ಗಳಿರ್ಬೋದು, ತಾಲೂಕುಗಳಿರ್ಬೋದು, ಕೇಂದ್ರ ಆಡಳಿತ ಇರ್ಬೋದು, ಅಲ್ಲೆಲ್ಲ ಬಂದು ನೋಡಿ. ನಮ್ಮ ಸಾಹೇಬ್ರು ಇಲ್ಲ ಅಂದರೆ ಒಂದು ಮಾತು ಯಾರಿಗೆ ಹೇಳೋದಲ್ಲಿ. ಯಾಕೆಂದ್ರೆ ನಮ್ಮ ಸಾಹೇಬ್ರಲ್ಲಿ ಇಲ್ಲದೇ ಇಷ್ಟೊಂದು ತೊಂದರೆ ಆಗಿದೆ. ಯಾಕೆಂದ್ರೆ ಇದು ರಾಜಕೀಯ ಪಿತೂರಿಯಿಂದ ಮಾಡಿರೋಂಥ ಕೇಸು, ಇವತ್ತು ರಾಜಕೀಯ ಪಿತೂರಿಂದ ಆಗಿರೋಂಥ ಕೇಸು ನಮ್ಮ ಸಾಹೇಬ್ರನ್ನ ಇವತ್ತು ಈ ಮಟ್ಟ ತಂದೆ. ಆದರೆ ಈ ಪಿತೂರಿಗೆ ಯಾರು ಕೈ ಜೋಡಿಸಿದ್ದಾರೆ ಅವರಂತೂ ಮುಂದೆ ಆ ಕರ್ಮನ ಅನುಭವಿಸ್ತಾರೆ. ಯಾಕೆ ನಮ್ಮ ನಿಖಿಲ್ ಸಾಹೇಬರು ಹೇಳಿದ್ರು ಒಂದು 5 ವರ್ಷದ ಆಚಲೆ ಕರ್ಮ ಯಾರನ್ನೂ ಬಿಡಲ್ಲ, ರಿಟರ್ನ್ ಬಂದೇ ಬರುತ್ತೆ ಅಂತ. ಈ ಕರ್ಮ ಇಷ್ಟೊಂದು ದಿನ ಬೇಕಾಗಿಲ್ಲ, ಒಂದು ವಾರದೊಳಗೆ ಬಂದುಬಿಡ್ತದೆ ರಿಟರ್ನ್ ಅಲೆಯ. ಯಾಕೆಂದ್ರೆ ಗೊತ್ತವ್ರಿಗೆ SIT ತನಿಖೆನ ಇವರೇ ಪ್ಲ್ಯಾನ್ ಮಾಡಿಬಿಟ್ಟಿರೋದು. ಯಾಕೆಂದರೆ ಕಾನೂನೆಲ್ಲ ಒಂದೇ, SIT ಇರ್ಬೋದು, CBI. ಸರ್ ಅವರು ತುಂಬ ದುಃಖದಲ್ಲಿದ್ದರು. ಯಾಕೆ ಅಂತಂದರೆ ನಮ್ಮನ್ನೇ ಈ ಥರ ಗನ್ ಪಾಯಿಂಟಲ್ಲಿ ಇಟ್ಟು ಮಾಡಿದರು ಇವರು ಸರ್ಕಾರ ಇವತ್ತು. ಆದರೆ ನನ್ನ ಕಾರ್ಯಕರ್ತರು ಇಷ್ಟೊಂದು ಜನ ಬಂದು ನಮ್ಮನ್ನು ಖುಷಿಯಿಂದ ಇಷ್ಟೊಂದು ಮಟ್ಟಕ್ಕೆ ಸ್ವಾಗತ ಮಾಡ್ತಾರೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಇದು ಕಮ್ಮಿ. ಯಾಕೆಂದರೆ ಇಲ್ಲಿ ಪೊಲೀಸ್ ಇದರಿಂದ ಸ್ವಲ್ಪ ಜಾಸ್ತಿ ಇದೆ. ಯಾಕೆಂದರೆ ಈ ಥರ ಘಟನೆ ನಡಿಬಾರ್ದು ಅಂದ್ಕೊಂಡು ಅದನ್ನು ಸ್ವಲ್ಪ ಕಾರ್ಯಕರ್ತರು ಸಮಾಧಾನ ಗುರುತಿಸ್ತಾ ಇದ್ದಾರೆ. ಆದರೂ ಏನು ತೊಂದರೆ ಯಾವುದೂ ಆಗಿಲ್ಲ. ಅದರಿಂದ ಇನ್ನೂ ತುಂಬ ಜನ ಬರ್ತಿದ್ರು. ಯಾಕೆ ಅಂತಂದರೆ ಸಾಹೇಬ್ರೇ ಇದು ಮಾಡಿದ್ದಾರೆ, ಇಲ್ಲೆಲ್ಲ ಬರೋಕ್ಕೆ ಹೋಗ್ಬಿಡಿ ಜಾಸ್ತಿಯ, ಏಕೆಂತಂದರೆ ಕ್ರೌಡ್ ಆಗುತ್ತೆ, ಮೊದಲೇ ಇದು ಮಾಡಿದ್ದಾರೆ, ಮೊದಲೇ ಬೇರೆ ಥರ ಇದು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಯಾವುದೇ ಇದಾಗಿಲ್ಲ. ಆದರೂ ನಮ್ಮ ಸಾಹೇಬ್ರನ್ನ ಈ ಮಟ್ಟಕ್ಕೆ ನೋಡೋಕ್ಕೆ ನಮಗೆ ಇಷ್ಟ ಇಲ್ಲ. ಏಕೆಂತಂದರೆ ಅವರು ಎಷ್ಟೋ ಜನ ಕಣ್ಣೀರು ಹೊಡಿಸ್ತಾರೆ ಪಾಪ. ಅಂಥ ಇದರಲ್ಲಿದ್ದಾಗ ಇವರು ಈ ಮಟ್ಟಕ್ಕೆ ಈ ಸರ್ಕಾರ ನೋಡಿ ಸರ್, ಒಂದು ಸರ್ಕಾರ ಈ ಮಟ್ಟಕ್ಕೆ ಕಾನೂನಿನ ಚೌಕಟ್ಟನ್ನು ಬಳಸ್ಕೊಳ್ಳುತ್ತೆ ಅಂತಂದರೆ ಅವಮಾನ ಆಗುತ್ತೆ. ನಮಗೆ 2024 ಇರೋದು ನಾವು ಕಲಿಯುಗದ ಅವಧಿ 4,80,000
4,08,000 ವರ್ಷ ಅಂತ ಹೇಳ್ತಾರಲ್ವಾ, ಆದರೆ ಇವತ್ತು ಬರೀ 2024ಕ್ಕೆ ಈ ನೆಲದ ಕಾನೂನು ಈ ಮಟ್ಟಕ್ಕೆ ಆಗ್ತಿದೆ, ಬಳಸಿದೆ, ಇವ್ರಿಗೆ ಬೇಕಾದಂಗೆ ಬಳಸ್ಕೊತಿದ್ದಾರೆ. ನನ್ನ ಹೆಸರು ಜಯಣ್ಣ ಅಂತ, ಚನ್ನರಾಯಪಟ್ಟಣ ತಾಲೂಕು. ವಿಚಾರ ಏನಿಲ್ಲ, ಸಾವಿರ ಬಿಡುಗಡೆ ಆಯ್ತವಲ್ಲ, ಮಾತು ಬಿಡುಗಡೆ ಆಗಿದ್ದಾರೆ ಅಷ್ಟು ಬೇರೆ ಏನಿಲ್ಲ ವಿಚಾರ. ಏನಿಲ್ಲ ಏನು ಅಟ್ಲೀಸ್ಟ್ ಸುಳ್ಳು ಕೇಸ್ ಹಾಕಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಇಡೀ ರಾಜ್ಯದ ಜನತೆ ಗೊತ್ತಿದೆ. ಅಟ್ಲೀಸ್ಟ್ ನ್ಯಾಯ ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಅವ್ರು ಧೈರ್ಯ ಹೇಳಿ ಬಂದು ಧೈರ್ಯವಾಗಿ ನಮ್ಮ ಜೊತೆ ಇರ್ತೀವಿ, ಧೈರ್ಯವಾಗಿರಿ ಅಂತೇಳಿ. ರಾಜಕಾರಣ ಅಟ್ಲೀಸ್ಟು ಈಗ ಎರಡು ಪಕ್ಷಗಳು ಒಂದಾಗಿದೆ. ಈ ಭಾಗದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಏನಾರ ಒಂದು ಚುನಾವಣೆ ದೃಷ್ಟಿಯಿಂದ ಸ್ವಲ್ಪ ಏನಾರು ಮಾಡೋ ಅಂತ ಹೋದ್ರು ಅದೆಲ್ಲ ಏನು ಹಿಡ್ದಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಅದು ಅವ್ರಿಗೆ ಸುತ್ತಾಕೊಳ್ಳುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.